ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆಯನ್ನು ಸೇವಾಲಾಲ್ ಮಹಾರಾಜರ ನಮಗೆ ಕೊಟ್ಟು ಹೋಗಿದ್ದಾರೆ. ಅದನ್ನು ಉಳಿಸಬೇಕಂತ ಹೇಳಿ ನಾವು ನಮ್ಮ ಒಂದು ಜವಾಬ್ದಾರಿ ಇರುತ್ತೆ. ಸೇವಾಲಾಲ್ ಮಹಾರಾಜರು ಹೇಗಂದ್ರಪ್ಪ ಅಂದ್ರೆ ದರ್ಶನಕ್ಕೂ ಪಾನಿಗೂ ಭೂಕೆಗೂ ಭೋಜನ ಭೂಕೆಗೂ ಖಾನಾದು ಅಂತಕ್ಕಂಥ ಏನು ಶಬ್ದ ಇದೆ ಅದು ನಿಜವಾಗ್ಲೂ ನಮ್ಮ ನಿಜ ಜೀವನದಲ್ಲಿ ನಾವು ಅವರ ಆಚಾರ ವಿಚಾರವನ್ನು ನಾವು ಅಳವಡಿಸಿಕೊಂಡ್ರೆ ಮಾತ್ರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ನಮ್ಮ ಸ್ವಂತ ಸೇವಾಲಾಲ್ ಮಹಾರಾಜರ ಏನು ಸಂದೇಶ ಇದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ನಿಮ್ಮೆಲ್ಲರ ಜೊತೆ ಒಡನಾಗಿರ್ತೀನಿ ಮತ್ತು ನಿಮ್ಮ ಸೇವೆಗೆ ಸದಾ ನಾನು ಯಾವತ್ತೂ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಹಿರಿಯರು ಮಾತಾಡ್ಬೋದು. ಇದು ಸೇವಾಲಾಲ್ ಜಯಂತಿ ಈಗ ಮಾತಾಡೋದ್ರ ಅರ್ಥ ಇಲ್ಲ. ಅದಕ್ಕಾಗಿ ಮೌನವೇ ಒಳ್ಳೆಯದು. ನಾವು ಸಣ್ಣವರಾಗಿ ಮಾತಾಡೋದ್ರ ಮಾತಾಡೋ ಅಪಾರ್ಥ ಆಗ್ತದೆ. ಅದಕ್ಕಾಗಿ ಸೇವಾಲಾಲ್ ಮಹಾರಾಜರ ಆಶೀರ್ವಾದ ನಮ್ಮ ಮೇಲಿರಲಿ. ಸದಾ ನಿಮ್ಮ ಮನೆ ಮಗನಾಗಿ ನಾನು ಯಾವತ್ತೂ ದುಡಿತೀನಿ ಅಂತಕ್ಕಂಥ ವಿಶೇಷವಾಗಿ ಇವತ್ತು ಬಹಳ ಒಂದು ವಿಶೇಷ ದಿನ. ಯಾಕಂದ್ರೆ ನಮಗೆ ಇವತ್ತಿಬ್ಬರು ನಟರು ಬಂದಾರೆ ಇವತ್ತು ಸಮಾಜದವರು. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ. ಅವರ ಒಂದು ಅವರವರ ಕ್ಷೇತ್ರದಲ್ಲಿ ಯಾವ ರೀತಿ ಅವರು ಮುಂದೆ ಬಂದಿದ್ದಾರೆ. ಸಮಾಜದವರು ಯಾವಾಗ ಒಂದು ಉನ್ನತ ಮಟ್ಟಕ್ಕೆ ಬಂದಾಗ ನಮಗೆ ಬಹಳ ಖುಷಿ ಅನಿಸ್ತದೆ.